ಅಂಥ ವೆಂಕಟೇಶ ನಮಗೆ ಏನಾಯ್ತು ಅಂತಂದ್ರೆ ಅದು 1964 ಇಸ್ವಿ. ಇವನು ರೆಕಾರ್ಡಿಂಗ್ ನಲ್ಲಿ ಕಂಪ್ಲೀಟ್ ಬಿಸಿ ಆಗ್ಬಿಟ್ಟ, 1 ತಿಂಗಳು ಬಿಸಿ ಆಗ್ಬಿಟ್ಟ. ನಮಗೆ ಬೇರೆ ಯಾರನ್ನ ನಾವು ಮ್ಯೂಸಿಕ್ ಡೈರೆಕ್ಟರ್ ಹುಡ್ಕೋದು ಅಂತ ಯೋಚನೆ ಮಾಡಿದಾಗ ನಾವು ನಮ್ದೇ ಮಂತ್ರಾಲಯ ಮಹಾತ್ಮ ಚಿತ್ರದಲ್ಲಿ ರಾಜನ್ ನಾಗೇಂದ್ರ ಅವ್ರ ಜ್ಞಾಪಕ ಬಂದಿತ್ತು. ಸೊ ರಾಜನ್ ನಾಗೇಂದ್ರ ಅವ್ರನ್ನ ಹೋಗಿ, ಯಾಕೆಂದ್ರೆ ಅವ್ರದ್ದು ಆಗಿನ ಕಾಲಕ್ಕೆ ಅವ್ರೊಂದು ಹಾಡು ಕೊಟ್ಟಿದ್ರು, ನ್ಯಾಯವೇ ದೇವರ ಚಿತ್ರಕ್ಕೆ. ಆ ಹಾಡು ನಮಗ್ ತುಂಬಾ ಹಿಡಿಸಿತ್ತು. ರಾಜನ್ ನಾಗೇಂದ್ರ ಅವರು ಅಷ್ಟೇನೆ ರಾಗಗಳ ಮೇಲೆ ಬೇಸ್ ಮಾಡ್ತಾ ಇದ್ದಿದ್ದು ಹಾಡುಗಳನ್ನು. ಅವ್ರ ಮೆಲಡಿ ಯಾರಿಗೂ ಕೊಡಕ್ಕಾಗ್ತಾ ಇರ್ಲಿ. ಆವಾಗ ಮಂತ್ರಾಲಯ ಮಹಾತ್ಮೆ ಕರೆದು ಅವ್ರಿಗೆ ನೀವು ಮ್ಯೂಸಿಕ್ ಮಾಡಬೇಕು ಅಂತ ಹೇಳಿದಾಗ ಸಂತೋಷ ಮಾಡ್ಕೊಟ್ರು. ಅದೊಂದೇ ಚಿತ್ರ. ಆಮೇಲೆ ತಿರ್ಗಾ ಇವನು ವಾಪಸ್ಸು ನಮಗೆ ಅದೊಂದು ಚಿತ್ರಕ್ಕೆ ಅವ್ರು ಮಾಡಿದ್ವಿ. ಆಮೇಲೆ ಕೊನೆಗೆ ತಿರ್ಗಾ ನಾವು ಇದೆಲ್ಲ ಕಸ್ತೂರಿ ನಿವಾಸ, ಅದು ಅವಾಗ ಸಂಧ್ಯಾ ರಾಗದಲ್ಲಿ ನಾವು ಏನ್ ಮಾಡಿದೆ, ನಮ್ಮ ಪ್ರೊಡ್ಯೂಸರ್ ಹೇಳಿದ್ರು, ಇದನ್ನ ಕ್ಲಾಸಿಕಲ್ ಯಾರಾದ್ರೂ ಮ್ಯೂಸಿಷಿಯನ್ ಇದ್ರೆ ಅವ್ರಿಗೆ ಕೊರೋನಾ ಇದನ್ನ ಈ ಮ್ಯೂಸಿಕ್ ಡೈರೆಕ್ಷನ್ ಅಂತ ಹೇಳಿದಾಗ ನಾನು ಹೋಗಿ ಬಾಲಮುರಳಿ ಕೃಷ್ಣ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಈ ಚಿತ್ರಕ್ಕೆ ಸಂಗೀತ ನಿರ್ದೇಶಕರಾಗಿದ್ರು ಅಂತ ಕಥೆ ಎಲ್ಲ ಹೇಳಿದೆ. ಅವರು ಒಪ್ಕೊಂಡು ಅದೊಂದು ಸಿಚುವೇಶನ್ಗೆ ಒಂದು ಹಾಡು ಮಾಡ್ಕೊಡ್ಬೇಕು ಅಂತ ಅವರು ನಂಬಿದೆ ನಿನ್ನ ನಾದ ದೇವತೆ ಅನ್ನೋ ಒಂದು ಹಾಡನ್ನ ಇವರು ಬಾಲಮುರಳಿ ಕೃಷ್ಣ ಕ್ಲಾಸಿಕಲ್ ಇದ್ರಲ್ಲಿ ಮಾಡಿ, ಅದು ಅವ್ರದ್ದೇ ರಾಗ, ಜನ್ಯ ರಾಗ ಅಂತಾರಲ್ಲ, ಅದು ಬಾಲಮುರಳಿ ಕೃಷ್ಣ ಅವರ ಜನ್ಯ ರಾಗದಲ್ಲಿ ಅವ್ನು ಮಾಡಿದ್ರು. ನಂಬಿದೆ ನಿನ್ನ ನಾದ ದೇವತೆಯ ಮಾಡಿದ್ರು. ಅದು ಮಾಡ್ಬಿಟ್ಟು ಆದ್ಮೇಲೆ ಕೆಲವು ಸಿಚುವೇಶನ್ಸ್ ಹೇಳಿದೆ, ಇದಕ್ಕೆ ಹಾಡು ಮಾಡಿ ಅಂತಂದ್ರೆ ತಲೆ ಕೆಡಿಸ್ಕೊಂಡ್ರು ಅವ್ರಿಗೆ ಆ ಸಿನಿಮಾ ಹಾಡುಗಳು ಮಾಡೋದಕ್ಕೆ ಆಗ್ಲೇ ಇಲ್ಲ. ಕೊನೆಗೂ ಬಾಲ್ಮುರಳಿ, ನೀವು ನನ್ನ ಕೈ ಆಗೋದಿಲ್ಲ, ನೀವು ಯಾರನ್ನಾದ್ರೂ ಬೇರೆ ಕರೆಸಿದಾಗ ಸೀದಾ ಬಂದಿದ್ದು ನಾನು ವೆಂಕಟೇಶ್ ಮನೆಗೆ ಹೋಗಿದ್ದೀವಿ. ವೆಂಕಟೇಶ್ ಈ ಥರ ಆಗಿದೆ, ಏನ್ ಮಾಡ್ತೀವಿ? ಅಯ್ಯೋ ನಾವರೇ ಬಿಡುಮ, ನೀನ್ ಯಾಕೆ ಇದು ಮಾಡ್ತೀಯ, ನೀನು ಯೋಚನೆ ಮಾಡ್ತೀಯ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಓಡ್ ಬಂದು ಅವನು ಮಿಕ್ಕಿದ್ದ ಹಾಡುಗಳನ್ನೆಲ್ಲ ವೆಂಕಟೇಶ ಮಾಡಿದ. ಒಂದೇ ಒಂದು ಹಾಡು ಬಾಲಮುರಳಿ ಕೃಷ್ಣ ಅವ್ರು ಮಾಡಿದ್ದು. ಇದನ್ನ ಆಮೇಲೆ ಇದನ್ನೇ ಎಲ್ಲದೂ ಕಂಪ್ಲೀಟ್ ಆಗುತ್ತೆ. ಅದು ಅಧೀನ ಬಂದಿರುವೆ, ಈ ಪರಿಯ ಸೊಬಗು, ಇದೆಲ್ಲ ವೆಂಕಟೇಶನೇ ಮಾಡಿದ್ದು. ಸಂಧ್ಯಾ ರಾಗ ನಿಮಗೆ ತಿಳಿದ ಹಾಗೆ ಅದಕ್ಕೆ ಮ್ಯೂಸಿಕ್ ಇಂದಾಗಿನೇ ಅದಕ್ಕೆ ರಾಷ್ಟ್ರಪತಿ ಪದಕನೂ ದೊರಕಿತು.